ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸಿಟಿ ಅಪ್ಡೇಟ್ಗೆ ಸ್ವಾಗತ. ಬರೋಬ್ಬರಿ 351 ವಿದ್ಯಾರ್ಥಿಗಳಿಗೆ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅಡ್ಮಿಷನ್ ಮಾಡಬಾರ್ದು ಅಂತ ವಿಟಿಯುಗೆ ಸೂಚನೆಗಳು ಕೊಟ್ಟಿದ್ದಾರೆ. ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡೋದಾದ್ರೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ 351 ವಿದ್ಯಾರ್ಥಿಗಳು ಏನಾಗುತ್ತೆ ಅಂದ್ರೆ ಅವರಿಗೆ ಸೀಟ್ ಸಿಕ್ಕಿದ್ರು ಕೂಡ ಅಡ್ಮಿಷನ್ ಆಗಿಲ್ಲ. ಇಂಥ 351 ವಿದ್ಯಾರ್ಥಿಗಳಿಗೆ ಕೆಇ ಬಂದ್ಬಿಟ್ಟು ಶೋಕಾಸ್ ನೋಟಿಸ್ ಕೂಡ ನೀಡಿದೆ. ಈ ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಕೊಡಬಾರ್ದು ಅಂತ ಹೇಳಿ ವಿಟಿಯುಗೂ ಕೂಡ ಪತ್ರ ಕೂಡ ಬರೆದಿದೆ. ಡೀಟೇಲ್ ಆಗಿ ನೋಡೋಣ ಬನ್ನಿ. ಯಾರಿಗೆ ಅಂದ್ರೆ ಆ ಸೀಟು ಪಡೆದು ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಕೆಇ ಒಂದು ನೋಟಿಸ್ ಕೊಟ್ಟಿದೆ. ಶೋಕಾಸ್ ನೋಟಿಸ್ ನೀಡಿ ಕೂಡ ಕಾರಣ ಕೂಡ ಕೇಳಿದೆ. ಈ ಅಭ್ಯರ್ಥಿಗಳಿಗೆ ಬೇರೆ ಮಾರ್ಗದಲ್ಲಿ ಕೂಡ ನೀವು ಅಡ್ಮಿಷನ್ ನ ಕೊಡಬೇಡಿ ಅಂತ ಹೇಳಿ ಕೆಇ ಬಂದ್ಬಿಟ್ಟು ಸ್ಪಷ್ಟವಾಗಿ ಹೇಳಿದೆ. ಅದು ಕೂಡ ಗಮನಿಸಬಹುದು. ನಿಮಗೆ ಬಿಗ್ ಶಾಕಿಂಗ್ ಆಗ್ಬೋದು. ಕಾರಣ ಇಷ್ಟೇ, ಸೀಟ್ ಲ್ಯಾಕಿಂಗ್ ಶಂಕೆ ಇರೋ ಕಾರಣ ಕೆಇ ಬಂದ್ಬಿಟ್ಟು ಮಹತ್ವದ ಹೆಜ್ಜೆ ಇಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೀಟು ಪಡೆದು ಯಾರೆಲ್ಲ ಕಾಲೇಜಿಗೆ ಸೇರಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ಕೊಟ್ಟಿದ್ದು, ಇದಕ್ಕೆ ಕಡಿವಾಣ ಹಾಕೋದಕ್ಕೆ ವಿಟಿಯು ಮೊರೆ ಹೋಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಬಗ್ಗೆ 351 ವಿದ್ಯಾರ್ಥಿಗಳಿಗೆ ಈ ರೀತಿ ಆಗಿದೆ ಅಂತ ನಾನು ಕೂಡ ಹೇಳಿದ್ದೆ. ಪ್ರತಿ ವರ್ಷ ಈ ರೀತಿ ಆಗುತ್ತೆ. ಒಂದಲ್ಲ ಒಂದು ರೀತಿ ಬರ್ತಾರೆ. ಆ ವಿಚಾರ ಅಂದ್ರೆ ಸೀಟ್ ಬ್ಲಾಕಿಂಗ್ ಆಗುತ್ತೆ. ಇದೊಂದು ಕರಾಳದಂತೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೋಗ್ಬೇಕು, ಸೀಟ್ ಪಡ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ ಇದರ ಬಗ್ಗೆ ಕೆಇ ಅಲರ್ಟ್ ಆಗಿದೆ. ಅಂದ್ರೆ ಲೈಕ್ ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ವಿ ಮುಂಚೆನೆ, ವಿದ್ಯಾರ್ಥಿಗಳು ಥರ್ಡ್ ರೌಂಡ್ಗೆ ಹೋದ್ರೆ ಕಡ್ಡಾಯವಾಗಿ ಅಡ್ಮಿಷನ್ ಆಗ್ಬೇಕಾಗತ್ತೆ. ಈ ರೀತಿ ಏನಾದ್ರು ನಿಲ್ಸೋದು, ಅಡ್ಮಿಷನ್ ಆಗದೆ ಇರೋದು ಆ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 351 ಸೀಟ್ಗಳನ್ನ ಈ ರೀತಿ ಆಗಿದೆ. ಆ ನಿಟ್ಟಿನಲ್ಲಿ ಸಿಟಿ ಥರ್ಡ್ ರೌಂಡ್ ಆದ ನಂತರ ಕೂಡ ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಕೆಎ ಡೈರೆಕ್ಟರ್ ಅವರು ಶೋಕಾಸ್ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಅಂದ್ರೆ ವಿಟಿಯು ಕೂಡ ಹೇಳಿದ್ದಾರೆ ಏನಂದ್ರೆ ಅಡ್ಮಿಷನ್ ಕೊಡಬೇಡಿ ಅಂತ ಹೇಳಿ. ಅದಕ್ಕೆ ನ್ಯೂಸ್ ಫಸ್ಟ್ ಕೂಡ ಕೆಎ ಅವರು ಹೇಳಿದ್ದಾರೆ. ಕಾಮೆಂಟ್ ಗೆ ಅಥವಾ ಮ್ಯಾನೇಜ್ಮೆಂಟ್ ಸೀಟು ಕೂಡ ಸದ್ಯದ ಮಟ್ಟಿಗೆ ಈ 351 ವಿದ್ಯಾರ್ಥಿಗಳಿಗೆ ಕೊಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಯಾರು ಈ 351 ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಸೀಟ್ ಸಿಕ್ಕಿದ್ರು ಕೂಡ ಅಡ್ಮಿಷನ್ ಆಗಲ್ಲ, ಅವರಿಗೆ ಕಮೆಂಟ್ಗೆ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಕೊಡಬೇಡಿ. ಇನ್ನು 351ಕ್ಕೆ 350 ಅಭ್ಯರ್ಥಿಗಳು ಕೂಡ ಸೀಟ್ ನ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಬಟ್ ಕೆಲವರು ವೈಯಕ್ತಿಕ ಕಾರಣಗಳಿಂದ ಅಡ್ಮಿಷನ್ ಆಗಬಾರ್ದು, ಕೆಲವರು ವೈಯಕ್ತಿಕ ಕಾರಣಗಳಿಂದ ಅಡ್ಮಿಷನ್ ಆಗದೇ ಇರಬಹುದು. ಬಟ್ ಕಾರಣ ಕೇಳಿ ನಾವು ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದೇವೆ. ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಆಗದೇ ಇರೋ ಕಾರಣ ಅದು ಬಂದ್ಬಿಟ್ಟು ಖಾಸಗಿ ವ್ಯಕ್ತಿಗಳಿಗೆ ಲಾಭ ಆಗುತ್ತೆ, ಖಾಸಗಿಯವರಿಗೆ. ಈ ಹಿನ್ನೆಲೆಯಲ್ಲಿ ನಾವು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದೇವೆ. ನಾವು ಎಲ್ಲಾ ವಿಚಾರಗಳಿಗೆ ನಾವು ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದೀವಿ. ನೀವು ಒಂದೊಮ್ಮೆ ಡ್ರಾಪ್ ಆಗ್ಬೇಕಂದ್ರೆ ಸೆಕೆಂಡ್ ರೌಂಡ್ ಆಗಕ್ ಮುಂಚೆ ನೀವು ನಿರ್ಣಯ ಕೈಗೊಳ್ಳಬೇಕಾಗಿತ್ತು. ನೀವು ಥರ್ಡ್ ರೌಂಡ್ಗೆ ಹೋಗಿರೋ ಉದ್ದೇಶನೇ ನೀವು ಅಡ್ಮಿಷನ್ ಆಗೋದಕ್ಕೆ. ಇದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ತಿಲ್ಲ, ಈ ರೀತಿ ಖಾಸಗಿಯರಿಗೆ ಲಾಭ ಮಾಡ್ಕೊಡ್ತಾ ಇದ್ದೀರಾ, ಇದು ಸರಿಯ ರೀತಿ ಅಲ್ಲ ಅಂತೇಳಿ ಕೆಎ ಡೈರೆಕ್ಟರ್ ಅವರೇ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಇದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ನೀವು ಹೋಗಿ ನೀಟಾಗಿ ಸ್ಪಷ್ಟ ಕಾರಣಗಳನ್ನ, ಸ್ಪಷ್ಟ ಮಾಹಿತಿಗಳನ್ನ ಕೊಟ್ಟರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಬಟ್ ನೀವೇನಾದರೂ ಈ ರೀತಿ ಸ್ಕ್ಯಾಮ್ಗೆ ನೀವು ಕೂಡ ಇದ್ದೀರಾ ಅಂದ್ರೆ ನಿಮಗೆ ಸಮಸ್ಯೆ ಆಗ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.